ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಟೀಚರ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವೇನು ತಿಳ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಸಿಲೆಬಲ್ಸ್ ಬಗ್ಗೆ, ಇಂಗ್ಲೀಷ್ ಗ್ರಾಮರ್ನ ಸಿಲೆಬಲ್ಸ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಸೊ ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಾ ಇದ್ದೀರಿ, ಯಾರ್ಯಾರು ಪೇರೆಂಟ್ಸ್ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀರಿ, ಯಾರ್ಯಾರು ಟೀಚರ್ಸ್ ಇದ್ದೀರಾ, ಯಾರ್ಯಾರು ಮಕ್ಕಳಿದ್ದೀರಾ, ಎಲ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಸಿಲೆಬಲ್ಸ್ ಎಲ್ರಿಗೂ ಬೇಕು. ಹಾಗಾದರೆ ಈ ಸಿಲೆಬಲ್ಸ್ ಅಂದರೆ ಏನಪ್ಪ ಫಸ್ಟ್ ಆಫ್ ಆಲ್ ಅಂತ ಹೇಳಿದ್ರೆ, ಸಿಲೆಬಲ್ಸ್ ಅಂತ ಹೇಳಿದ್ರೆ ಒಂದು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಅ ವರ್ಡ್ ಅಂತಲೇ ಹೇಳ್ಬೋದು. ಅಂದರೆ ಈ ಸಿಲೆಬಲ್ಸ್ ಆರ್ ದ ಯೂನಿಟ್ ಆಫ್ ಆರ್ಗನೈಸೇಷನ್ ವಿತಿನ್ ಅ ಸೀಕ್ವೆನ್ಸ್ ಆಫ್ ಸ್ಪೀಚ್ ಸೌಂಡ್. ಅಂದರೆ ದೀಸ್ ಆರ್ ದ ಯೂನಿಟ್ ಆಫ್ ಆರ್ಗನೈಸೇಷನ್ ವಿತಿನ್ ಅ ಸ್ಪೀಚ್ ಆಫ್ ಸೌಂಡ್ಸ್. ಆ ಸೌಂಡ್ಸ್ನ ಆರ್ಗನೈಸ್ ಮಾಡಿ ಓದೋದಕ್ಕೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಯಾಕೆ ಬೇಕಾಗುತ್ತೆ ಈ ಸಿಲೆಬಲ್ಸ್ ಅಂತ ಹೇಳಿದ್ರೆ, ಇಟ್ ಇಂಪ್ರೂವ್ಸ್ ದ ರೀಡಿಂಗ್ ಫ್ಲೂಯೆನ್ಸಿ, ಸ್ಪೆಲ್ಲಿಂಗ್ ಅಕ್ಯುರಸಿ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್. ಇದೆಲ್ಲವನ್ನು ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸಿಲೆಬಲ್ಸ್. ಸೊ ಈಗ ಒಂದು ಮಗು ಇಂಗ್ಲೀಷ್ ಕಲಿತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಫೋನಿಕ್ ಸೌಂಡ್ಸಿಂದನೇ ಶುರು ಮಾಡ್ತೀವಿ ನಾವು. ಆ ಫೋನಿಕ್ ಸೌಂಡ್ಸ್ ಗೊತ್ತಾಗಬೇಕು ಅಂತ ಹೇಳಿದ್ರೆ ಸಿಲೆಬಲ್ಸ್ ತುಂಬ ಮುಖ್ಯ. ಸೊ ಈ ಒಂದು ವರ್ಡನ್ನು ನಾವು ಎಲ್ಲಿ ಸ್ಟ್ರೆಸ್ ಮಾಡಿ ಹೇಳಬೇಕು, ಎಲ್ಲಿ ಪಾಸ್ ಮಾಡಬೇಕು, ಆ ವರ್ಡ್ ಗೊತ್ತಾಗಬೇಕು ಅಂತ ಹೇಳಿದ್ರೆ ಸಿಲೆಬಲ್ಸ್ ತುಂಬ ಮುಖ್ಯ ಆಗುತ್ತೆ. ಸೊ ಹಾಗಿದ್ರೆ ಇದರಲ್ಲಿ ಸಿಲೆಬಲ್ಸಲ್ಲಿ ಸಿಂಗಲ್ ಸಿಲೆಬಲ್ ವರ್ಡ್ಸ್ ಇದೆ, 2 ಸಿಲೆಬಲ್ಸ್, 3 ಸಿಲೆಬಲ್, 4 ಸಿಲೆಬಲ್, 7 ಸಿಲೆಬಲ್ ವರ್ಡ್ಸ್ ಎಲ್ಲ ಇದೆ. ಹಾಗಿದ್ರೆ ಈ ಸಿಲೆಬಲ್ ವರ್ಡ್ಸನ್ನು ಇದು ಸಿಂಗಲ್ ಸಿಲೆಬಲ್, ಇದು 2 ಸಿಲೆಬಲ್, ಇದು 3 ಸಿಲೆಬಲ್ ಅಂತ ಹೆಂಗೆ ಕಂಡುಹಿಡಿಯೋದು ನಾವು? ಸೊ ಕೆಲವೊಬ್ಬರು ಹೇಳ್ತಾರೆ ಅದನ್ನು ನಾವು ಓವೆಲ್ ಸೌಂಡ್ಸ್ನ ಓವೆಲ್ಸನ್ನು ಕೌಂಟ್ ಮಾಡಿ ಹೇಳ್ಬೋದು ಅಂತೇಳಿ. ಬಟ್ ಇಟ್ ಈಸ್ ರಾಂಗ್. ನಾವು ಎಲ್ಲ ಟೈಮಲ್ಲೂ ಓವೆಲ್ಸನ್ನು ಕೌಂಟ್ ಮಾಡಿ ಹೇಳೋಕ್ಕಾಗಲ್ಲ. ಬಿಕಾಸ್ ಒಂದು ವರ್ಡ್ ಒಂದೊಂದು ಸತಿ ಎರಡೆರಡು ಓವೆಲ್ಸ್ ಬಂದಿರುತ್ತೆ, ಒಂದೊಂದು ಸತಿ ಒಂದೇ ಓವೆಲ್ ಡಬಲ್ ಟೈಮ್ಸ್ ರಿಪೀಟ್ ಆಗಿರುತ್ತೆ, ಒಂದೊಂದು ಸತಿ ವೈ ಆ ವರ್ಡಲ್ಲಿ ಬಂದಿದ್ರೆ ಅದು ಕೂಡ ಕೌಂಟ್ ಆಗುತ್ತೆ. ಬಟ್ ಆವಾಗ ನಾವು ಹೇಳೋಕ್ಕಾಗಲ್ಲ ಓವೆಲ್ ಸೌಂಡ್ಸ್ ಮೇಲೆ. ಬಟ್ ಹೆಂಗೆ ಹೇಳ್ಬೋದು ಅಂತ ಹೇಳಿದ್ರೆ ಅದಕ್ಕೊಂದು ಈಸಿ ಟ್ರಿಕ್ ಇದೆ, ಪಾಮ್ ಆ್ಯಂಡ್ ಚಿನ್ ಮೆಥಡ್ ಅಂತೇಳಿ. ಪಾಮ್ ಆ್ಯಂಡ್ ಚಿನ್ ಮೆಥಡ್ ಅಂತ ಹೇಳಿದ್ರೆ, ನಮ್ಮ ಚಿನ್ ನಮ್ಮ ಪಾಮ್ಗೆ ಎಷ್ಟು ಬಾರಿ ಟಚ್ ಆಗುತ್ತೋ ಅದ್ರ ಮೇಲೆ ನಾವು ಸಿಲೆಬಲ್ ವರ್ಡನ್ನು ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಬುಕ್ ಅನ್ನೋದು ಬುಕ್ ಒಂದು ಸತಿ ಟಚ್ ಆಯಿತು, ಅದು 1 ಸಿಲೆಬಲ್ ವರ್ಡ್. ಹಾಗೆ ಫಾರ್ ಎಕ್ಸಾಂಪಲ್ 2 ಸಿಲೆಬಲ್ ವರ್ಡ್ ಯಾವ್ದಾದ್ರು ತಗೊಳ್ಳೋಣ. ಪೀಪಲ್ ನೋಡಿ, ಪೀಪಲ್ 2 ಸತಿ ಟಚ್ ಆಯಿತು, ಸೊ ಇಟ್ ಈಸ್ ಅ 2 ಸಿಲೆಬಲ್ ವರ್ಡ್. ಈಸಿ 2 ಸಿಲೆಬಲ್ ವರ್ಡ್. ಫಿಗ್ 1 ಸಿಲೆಬಲ್ ವರ್ಡ್. ಮಿಕ್ಸ್ 1 ಸಿಲೆಬಲ್ ವರ್ಡ್. ಬಾಕ್ಸ್ 1 ಸಿಲೆಬಲ್ ವರ್ಡ್. ಈಗ 3 ಸಿಲೆಬಲ್ ವರ್ಡ್ ತಗೊಳ್ಳೋಣ ಯಾವ್ದಾದ್ರು. ಬನಾನಾ ನೋಡಿ, 3 ಸತಿ ಟಚ್ ಆಯಿತು, ಇಟ್ ಈಸ್ ಅ 3 ಸಿಲೆಬಲ್ ವರ್ಡ್. ಬೈಸೈಕಲ್ 3 ಸತಿ ಟಚ್ ಆಯಿತು, ಇದು 3 ಸಿಲೆಬಲ್ ವರ್ಡ್. ಕಾಂಗರೋ 3 ಸತಿ ಟಚ್ ಆಯಿತು, 3 ಸಿಲೆಬಲ್ ವರ್ಡ್. 4 ಸಿಲೆಬಲ್ ತಗೊಳ್ಳೋಣ ಯಾವುದಾದ್ರು. ಆಲಿಗೇಟರ್ ನೋಡಿ, ಆಲಿಗೇಟರ್ 4 ಸಿಲೆಬಲ್ ವರ್ಡ್. ಜಾನ್ಯುವರಿ 4 ಸಿಲೆಬಲ್ ವರ್ಡ್. ಫೆಬ್ರವರಿ 4 ಸಿಲೆಬಲ್ ವರ್ಡ್. ವೆಜಿಟೇಬಲ್ 4 ಸಿಲೆಬಲ್ ವರ್ಡ್. ಸೊ ಈ ಥರ ನಮ್ಮ ಚಿನ್ನು ನಮ್ಮ ಪಾಮ್ಗೆ ಎಷ್ಟು ಬಾರಿ ಟಚ್ ಆಗುತ್ತೋ ಆ ವರ್ಡ್ ಅಷ್ಟು ಸಿಲೆಬಲ್ ವರ್ಡ್ ಆಗಿರುತ್ತೆ. ಇದು ನಿಮ್ಮ ಮಕ್ಕಳಿಗೂ ಕೂಡ ನೆನ್ಪಿಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಮೋಸ್ಟ್ ಅಕ್ಯುರೇಟ್ ಆನ್ಸರ್ ಬರುತ್ತೆ ಇದರಿಂದ. ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೆ ಕೂಡ ಹೇಳ್ಕೊಡಿ. ಥ್ಯಾಂಕ್ ಯು.